ನಾವೊಂದು ಎಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲದವರು ಇಲ್ಲಿ ಕೂತಿದ್ದೇವೆ. ಈ ವರ್ಷ ಕಟ್ಟದಿದ್ದರೆ 2-3 ಮನೆ ಹೋಗ್ತದೆ, ಅದು ಖಂಡಿತ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉದ್ಯಾವರ ಗ್ರಾಮದ ಜಾರುಕುದ್ರು ಪ್ರದೇಶದಲ್ಲಿ ಪಾಪನಾಶಿನಿ ನದಿಯ ಸವಕಳಿಯಿಂದ ಭೂಮಿ ನಿಧಾನವಾಗಿ ನದಿ ಪಾಲಾಗುತ್ತಿದೆ. ಈಗಾಗಲೇ 2 ಎಕರೆಗೂ ಅಧಿಕ ಭೂಮಿ ನದಿಗೆ ಸೇರಿದ್ದು ಹಲವು ತೆಂಗಿನ ಮರಗಳು ಕೊಚ್ಚಿ ಹೋಗಿವೆ. ನದಿ 2 ಕವಲುಗಳಾಗಿ ಹರಿದು ಸಮುದ್ರ ಸೇರುವ ಪ್ರದೇಶ ಇದಾಗಿರುವುದರಿಂದ ಇಲ್ಲಿ ನೀರಿನ ಹರಿವಿನ ವೇಗವೂ ಹೆಚ್ಚಾಗಿದೆ. ಮಳೆಗಾಲದಲ್ಲಿ ನದಿ ಸವಕಳಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಜಾರುಕುದ್ರು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದ ಭೂಮಿಯನ್ನ ಹೊಂದಿರುವ ಹಲವು ಕುಟುಂಬಗಳು ವಾಸಿಸುತ್ತಿದ್ದು, ನಿರಂತರ ಭೂಸವಕಳಿಯಿಂದ ತಮ್ಮ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇನ್ನೊಂದೆಡೆ ಹೊಸ ಸೇತುವೆ ಬುಡದಲ್ಲಿ ಮಣ್ಣು ಹಾಗೂ ಹೂಳು ಸಂಗ್ರಹವಾಗಿದ್ದು, ಇದರಿಂದಲೂ ಸಮಸ್ಯೆ ಹೆಚ್ಚಾಗುತ್ತಿದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಂಗ್ರಹವಾಗಿರುವ ಹೂಳನ್ನ ತೆರವುಗೊಳಿಸುವುದರ ಜೊತೆಗೆ ನದಿ ತೀರದಲ್ಲಿ ಕಲ್ಲಿನ ತಡೆಗೋಡೆ ನಿರ್ಮಿಸಿ ಭೂ ಸವಕಳಿಯನ್ನ ನಿಯಂತ್ರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮ್ಗೀಗ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇಲ್ಲ. ರಿಕ್ಷಾ ನೋಡಿ, ಯಾವುದೇ ಆಗಲಿ ವೆಹಿಕಲ್ ತಂದ್ರೆ ರೋಡಲ್ಲಿ ಇಟ್ಟು ಹೋಗ್ಬೇಕು. ತಡೆಗೋಡೆ ಅಂದ್ರೆ ಮಳೆಗಾಲದಲ್ಲಿ, ಈಗ ಮಳೆಗಾಲ ಅರೆಗಾಲ 2 ಹೊತ್ತಿಗೂ ಒಂದೇ ನೀರು ಬರುವುದು ಮನೆ ಅಂಗಳದಲ್ಲಿ ಉಂಟು. ಎಲ್ಲ ಕೊಚ್ಚಿಕೊಂಡು ಹೋಯ್ತು, ಇನ್ನು ಸ್ವಲ್ಪ ಇರುವುದು. ನಮ್ಮದು ಒಂದು 5, 6, 7 ಸೆನ್ಸ್ ಜಾಗ ಹೊಳೆಗೆ ಹೋಯ್ತು. ಒಂದು ಆದಷ್ಟು ಬೇಗ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು. 18, 20 ಮನೆ ಉಂಟು. ಮತ್ತೆ ಎಲ್ಲ ಜಾಗ ಬೇಜಾರು ಬಿಟ್ಟು ಹೋದವರ ಜಾಗ ಉಂಟು. ನೆರೆ ಬಂದ ದೋಣಿಯಲ್ಲಿ ಹೋಗ್ಬೇಕು, ಬ್ರಿಡ್ಜಲ್ಲಿ ಬಂದು ಕೂರ್ಬೇಕು. ಆದಷ್ಟು ಬೇಗ ಒಂದು ತಡೆಗೋಡೆ ಮಾಡಿದ್ರೆ ಇದ್ದ ಮನೆ ಆದ್ರೂ ಸಮುದ್ರದ ಇದ್ರ ಹೊಳೆ ಬದಿಯಲ್ಲಿ ಇದ್ದವರಿಗೆ ಒಂದು ಉಪಕಾರ ಆಗ್ತಿತ್ತು ಅಂತ ನಾವು ಬೇಡುವುದು ಅಷ್ಟೇ. ನಮ್ಮ ಜಾರುಕುದ್ರಿನ ಸಮಸ್ಯೆ ಅಂದರೆ ದಡೆಗೋಡು ಕಟ್ಟುವುದೊಂದೇ ಸಮಸ್ಯೆ. ಈಗ ನಮಗೆ ಬ್ರಿಡ್ಜ್ ಆಗಿದೆ, ನಾವು ಹೇಳಿದ್ದು ಮಾಡಿಕೊಟ್ಟಿದ್ದಾರೆ. ಎಷ್ಟಾದರೂ ಕಷ್ಟ ಆದರೂ ಅದನ್ನೊಂದು 11 ಕೋಟಿ 12 ಕೋಟಿ ಆಗಿದೆ ಅಂತ ಹೇಳ್ತಾರೆ, ಮಾಡಿಕೊಟ್ಟಿದ್ದಾರೆ. ಈಗ ಒಂದು ದಡೆಗೋಡೆ ಕಟ್ಟಿದರೆ ನಾವು ಯಾವ ಸಮಸ್ಯೆಗೆ ಇಲ್ಲ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಕಟ್ಟಿದ್ದಾರೆ. ನಾನು ನೋಡ್ತೇನೆ, ಅಲ್ಲಿ ಬೆಂಗರೆ ಹೋಗುವಾಗ ನೋಡ್ತೇನೆ, ಈ ಕೆಮ್ತೂರು ಈಚೆ ಕೆಮ್ಮಣ್ಣು ಕಡೆಯಲ್ಲೆಲ್ಲ, ಉಪ್ಪೂರು ಕಡೆಯಲ್ಲೆಲ್ಲ ಆಗಿದೆ. ನಮ್ಮ ಜಾರುಕುದ್ರು ಮಾತ್ರ ಪಾಪನಾಶಿನಿಯಲ್ಲಿ ಹೊಳೆದಲ್ಲಿ ಮಾತ್ರ ಒಂದು ತಡೆಗೋಡೆ ಆಗಲಿಲ್ಲ. ಒಂದು 25 ಮನೆ ಉಂಟು, ಆದರೆ ಅದರಲ್ಲಿ ಸ್ವಲ್ಪ ಮಂದಿ ಹೋಗಿದ್ದಾರೆ. ಇನ್ನು ಕೂಡ ಬರ್ತೇನೆ, ನಾವು ಇಲ್ಲಿಗೆ ಬರ್ತೇವೆ, ನಮಗೆ ಬಾಡಿಗೆ ಕೊಟ್ಟು ಸಾಕಾಗ್ತದೆ, ನಾವು ಬಾಡಿಗೆಗೆ ಹೋಗಿದ್ದು ಅಂತ ಹೇಳ್ತಾರೆ. ನಮ್ಮ ಇದೊಂದು ಜಾರುಕುದ್ರಲ್ಲಿ ತಡೆಗೋಡೆ ಆದರೆ ನಾವು ಗ್ಯಾರಂಟಿ ಬರ್ತೇವೆ. ಇಲ್ಲದ್ರೆ ನಾವು ನೆರೆ ಬಂದರೆ ಎಲ್ಲಿ ಓಡುವುದು? ನಾವೊಂದು ಎಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲದವರು ಇಲ್ಲಿ ಕೂತಿದ್ದೇವೆ. ನಮ್ಮ ಒತ್ತಾಯ ತಡೆಗೋಡೆ ಆಗಬೇಕೆಂತ ಈಗಿನ ಇವರು ಬಂದವರು ಒಂದು ಮಾಡಿಕೊಡ್ಬೇಕು ಅಂತ ಆಸೆ. ತಡೆಗೋಡೆ ಕಟ್ಟುವುದೊಂದು ಮೊದಲು, ಮತ್ತೆ ಏನು ವಿಶೇಷ ಏನಿಲ್ಲ. ಅದು ಒಂದು ಮಾಡಿ. ಇವರ ಮನೆ ಉಂಟಲ್ಲ, ಇವರು ಜಗದೀಶ್, ನಾನು ಪೇಪರ್ನಲ್ಲಿ ಕೊಟ್ಟಿದ್ದೇನೆ, ಜಗದೀಶ್ ಮನೆ, ಅವರಿಗೆ ಈ ಸಲ ಮಾತ್ರ ಕೂತ್ಕೊಳ್ಳಿ. ಬರುವ ವರ್ಷ ಅವರಿಗೆ ಮನೆ ಇಲ್ಲ, ಒಳ್ಳೆಯದು ಕೂತ್ಕೊಂಡು ಹೋಗ್ತದೆ. ನಮ್ಮ ಒತ್ತಾಯ ಇದ್ದೆ ತಡೆಗೋಡೆ. ಈ ವರ್ಷ ಕಟ್ಟದಿದ್ದರೆ 2-3 ಮನೆ ಹೋಗ್ತದೆ, ಅದು ಖಂಡಿತ.